ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 27. ಶ್ರೀಮಂತರ ಮನೆಗೆ ಮಗಳನ್ನು ಮದುವೆ ಮಾಡಿ ಕಳುಹಿಸಲು ಇಷ್ಟವಿರಲಿಲ್ಲ ಅವರಿಗೆ. ಆದರೆ ಮಗಳು ಒಬ್ಬ ಶ್ರೀಮಂತನನ್ನು ಪ್ರೀತಿಸುವಳು ಎಂದು ಕನಸಲ್ಲಿಯೂ ಊಹಿಸಿರಲಿಲ್ಲ ಅವರು. ಆ ವಿಷಯ ಕೇಳಿ ಅವರಿಗೆ ಆಘಾತವಾಗಿತ್ತು. ಏನೊಂದು ಮಾತನಾಡದೆ ತಮ್ಮ ಕೋಣೆಯತ್ತ ಹೋದರು. ಸಹನಾ ರೇಣುಕಾರವರತ್ತ ಅಸಹಾಯಕ ನೋಟ ಬೀರಿದಳು. ಅಜ್ಜಿ, ಅಪ್ಪಂಗೆ ತುಂಬ ಬೇಸರವಾಗಿದೆ ಅಂತ ಅನಿಸುತ್ತೆ ಎಂದಳು ಬೇಸರದಲ್ಲಿ. ಅವನಿಗೆ ಸ್ವಲ್ಪ ಸಮಯ ಕೊಡಮ್ಮ, ಎಲ್ಲ ಸರಿಯಾಗುತ್ತೆ ಎಂದು ಸಹನಾಳಿಗೆ ಭರವಸೆ ನೀಡಿದರು ರೇಣುಕಾರವರು. ಅಪ್ಪ ಅಪ್ಪ ತಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ಕಡತವನ್ನು ಪರಿಶೀಲಿಸುತ್ತಿದ್ದ ಪ್ರತಾಪ್ರವರು ಮಗನ ದನಿಯಲ್ಲಿದ್ದ ಗಾಬರಿಯನ್ನು ಗುರುತಿಸಿ, ಚೋಟು ಏನಾಗಿದೆ ನಿಂಗೆ ಎಂದು ಪ್ರಶ್ನಿಸಿದರು. ಅಪ್ಪ, ಸಹನಾಗೆ ಮನೆಯಲ್ಲಿ ಗಂಡು ನೋಡ್ತಿದ್ದಾರೆ. ನಾವು ಆದಷ್ಟು ಬೇಗ ಅವಳ ಮನೆಗೆ ಹೋಗಿ ಅವರ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಎಂದ ಆತಂಕದಿಂದ. ಮಗನ ಪ್ರೀತಿಯ ಆಳ ಬಲ್ಲವರು ಅವನ ದನಿಯಲ್ಲಿದ್ದ ನೋವನ್ನು ಸಹ ಅರಿತಿದ್ದರು. ಫೈಲನ್ನು ಪಕ್ಕಕ್ಕಿಟ್ಟವರೇ, ನಿನ್ನ ಅಮ್ಮನ ಜೊತೆ ಮಾತಾಡೋಣ ಮೊದಲು. ಚೋಟು, ಈಗಲೇ ಹೇಳ್ತಿದ್ದೀನಿ, ಅವಳು ನಾವು ಹೇಳಿದ ತಕ್ಷಣ ಈ ಮದುವೆಗೆ ಒಪ್ಪಲ್ಲ. ನೀನು ತಾಳ್ಮೆಯಿಂದ ಇರಬೇಕು. ಅವಳಿಗೆ ಪ್ರತ್ಯುತ್ತರ ಕೊಡ್ತಾ ಅವಳ ಕೋಪವನ್ನು ಹೆಚ್ಚಿಸಬೇಡ ಎಂದರು ಮಗನ ಸ್ವಭಾವ ಚೆನ್ನಾಗಿ ಅರಿತಿದ್ದರಿಂದ. ಸರಿಪ್ಪ, ಬನ್ನಿ ಮೊದಲು ಅಮ್ಮನ ಜೊತೆ ಮಾತಾಡೋಣ ಎಂದವನೇ ತನ್ನ ತಾಯಿಯನ್ನು ಮನೆ ಇಡೀ ಹುಡುಕಿದರು. ಗುಲಾಬಿಯವರ ಸುಳಿವಿಲ್ಲ. ಅಪ್ಪ, ಮನೆ ಇಡೀ ಹುಡುಕಿದೆ, ಅಮ್ಮ ಎಲ್ಲಿ ಹೋದ್ರೋ ಗೊತ್ತಿಲ್ಲ ಎಂದಾಗ, ಇರು ಅವಳಿಗೆ ಕಾಲ್ ಮಾಡಿ ಕೇಳ್ತೀನಿ ಎಂದ ಪ್ರತಾಪ್ರವರು ಮಡದಿಗೆ ಕರೆ ಮಾಡಿದರೆ ಅವರು ಕರೆ ಸ್ವೀಕರಿಸಲಿಲ್ಲ. ಕಾಲ್ ಪಿಕ್ ಮಾಡ್ತಿಲ್ಲ ಕಣೋ. ಅಪ್ಪ, ಡ್ರೈವರ್ಗೆ ಕಾಲ್ ಮಾಡಿ. ಮಗನ ಮಾತಿನಂತೆ ತಮ್ಮ ಡ್ರೈವರ್ಗೆ ಕರೆ ಮಾಡಿ ಗುಲಾಬಿಯವರ ಬಗ್ಗೆ ವಿಚಾರಿಸಿದರು. ಅಪ್ಪ, ಎಲ್ಲಿದ್ದಾರಂತಮ್ಮ? ಅವಳ ಫ್ರೆಂಡ್ ಮನೆಯಲ್ಲಿ ಪಾರ್ಟಿ ಇದೆ ಅಂತ ಹೋಗಿದ್ದಾಳಂತೆ, ಅದಕ್ಕೆ ಕಾಲ್ ಪಿಕ್ ಮಾಡಲಿಲ್ಲ ಅನಿಸುತ್ತೆ. ಇನ್ನವಳು ಬರುವುದು ಎಷ್ಟು ಹೊತ್ತಾಗುತ್ತೋ ಎಂದರು. ಎಲ್ಲಿಗಾದರೂ ಹೋಗುವಾಗ ಮನೆಯವರಿಗೆ ಹೇಳಿ ಹೋಗಬೇಕು ಅನ್ನೋದು ಕೂಡ ಮರೆತಂತಿದೆ ಅಮ್ಮಂಗೆ. ಅಪ್ಪ, ಅವರು ಹೀಗೆ ನಡ್ಕೊಂಡ್ರೆ ನಾನು ಅವರ ಸಮ್ಮತಿ ಸಿಗಲು ಕಾಯಲ್ಲ. ಯಾವುದಾದ್ರೂ ದೇವಸ್ಥಾನದಲ್ಲಿ ಸಹನಾಗೆ ತಾಳಿ ಕಟ್ಟಿಬಿಡುವೆ ಎಂದ ಅಸಮಾಧಾನದಿಂದ. ಮಡದಿಯ ನಡೆ ಅವರಿಗೂ ಹಿಡಿಸಲಿಲ್ಲವಾದರೂ ಮೊದಲೇ ಮಗ ಕೋಪದಲ್ಲಿರುವಾಗ ತಾನು ಕೋಪ ಮಾಡಿಕೊಂಡರೆ ಸರಿಯಾಗದು ಎಂದುಕೊಂಡವರು, ಚೋಟು ನಿಮ್ಮಮ್ಮನ ಹತ್ರ ನಾಳೆ ಮಾತಾಡೋಣ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ ಎಂದರು ಕಾಳಜಿಯಿಂದ. ಮರು ಮಾತನಾಡದೆ ಟೆರೇಸ್ನತ್ತ ಹೋದವನ ಮನದಲ್ಲಿ ನೋವಿತ್ತು. ಮರುದಿನ ಬಸ್ ಸ್ಟಾಪ್ನಲ್ಲಿ ಸಹನಾಳಿಗಾಗಿ ಕಾಯುತ್ತಾ ನಿಂತಿದ್ದಳು ಖ್ಯಾತಿ. ಅಷ್ಟರಲ್ಲಿ ಅವಳ ಬಳಿ ಬಂತೊಂದು ರಾಯಲ್ ಎನ್ಫೀಲ್ಡ್. ಯಾರಿರಬಹುದು ಇವ? ಆಕ್ಸಿಡೆಂಟ್ ಪಾರ್ಟಿ ಅಂತೂ ಅಲ್ಲ ಎಂದುಕೊಂಡವಳು ಆತನ ಕಡೆಗೆ ನೋಟ ಹರಿಸಿದಳು. ಹೆಲ್ಮೆಟ್ ತೆಗೆದವ, ಹಾಯ್ ಖ್ಯಾತಿ ಎಂದು ಚಂದದ ನಗು ಬೀರಿದವ ಅವಳ ಬಳಿ ಬಂದ. ಓ ಮಿಸ್ಟರ್ ಇಂಪಾರ್ಟೆಡ್, ನೀವಾ ಎಂದಳು ನಿರಾಸಕ್ತಿಯಿಂದ. ಅವನ ಹೆಸರೇ ಮರೆತು ಹೋಗಿತ್ತವಳಿಗೆ. ನನ್ನ ಹೆಸರು ಆಕರ್ಷ್ ಎಂದವ. ನನ್ನ ಜೊತೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ ಎಂದ ನೇರವಾಗಿ. ಹಾಂ, ಯಾಕೆಂದರೆ ಅವತ್ತು ನೀವು ನನ್ನನ್ನು ಕಾಪಾಡಿದ್ರಿ ಅನ್ನೋದು ನಿಜ. ಆದರೆ ನೀವು ಯಾರು ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಎಷ್ಟಾದರೂ ಯು ಆರ್ ಎ ಸ್ಟ್ರೇಂಜರ್ ಟು ಮೀ. ಸ್ಟ್ರೇಂಜರ್ ಜೊತೆ ಮಾತಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ ಎಂದು ಮುಖ ತಿರುಗಿಸಿದಳು. ನಿಮ್ಮ ಮಾತಿಗೆ ಅಳಬೇಕೋ ನಗಬೇಕೋ ಗೊತ್ತಾಗ್ತಿಲ್ಲ. ಈಗ ನಿಮ್ಮ ಜೀವನದಲ್ಲಿರುವ ಪ್ರತಿಯೊಬ್ಬರೂ ಕೂಡ ನಿಮಗೆ ಮೊದಲು ಅಪರಿಚಿತರೇ ಆಗಿದ್ರು ತಾನೆ ಎಂದು ನುಡಿದವನ ಮಾತು ಅರ್ಥವಾಗಲಿಲ್ಲ ಅವಳಿಗೆ. ವಾಟ್ ಯು ಮೀನ್? ನಿಮಗೆ ಈ ಭೂಮಿಗೆ ಬಂದಾಗಲೇ ಎಲ್ಲರ ಪರಿಚಯವಿತ್ತಾ? ಅಪ್ಪ ಅಮ್ಮನಿಂದ ಹಿಡಿದು ಅಣ್ಣ ಅಕ್ಕ ತಮ್ಮ ತಂಗಿ ಬಂಧುಗಳು ಎಲ್ಲರೂ ನಂತರ ಪರಿಚಯವಾದವರು ತಾನೆ ಎಂದವನೇ. ಫಸ್ಟ್ ಡೇ ನೀವು ಸ್ಕೂಲಿಗೆ ಹೋದಾಗ ನಿಮಗೆ ಅಲ್ಲಿ ಎಲ್ಲರ ಪರಿಚಯವಿತ್ತಾ? ಮೊದಲು ಅವರೆಲ್ಲರೂ ಅಪರಿಚಿತರಾಗಿದ್ದು ಆಮೇಲೆ ತಾನೇ ಫ್ರೆಂಡ್ಸ್ ಆಗಿದ್ದು ಎಂದವನು ಪ್ರಶ್ನಿಸಿದಾಗ, ಹೌದು ಎಂಬಂತೆ ಉದ್ದುದ್ದ ತಲೆ ಆಡಿಸಿದವಳು ಅವನ ಮಾತನ್ನು ಒಪ್ಪಿದಳು. ನಿಮ್ಮ ಹೆಸರು ನಂಗೆ ಗೊತ್ತು, ನನ್ನ ಹೆಸರು ನಿಮಗೂ ಗೊತ್ತು ಅಂದಮೇಲೆ ನಾವೀಗ ಪರಿಚಿತರೇ ಅಲ್ವಾ? ನಿನ್ನನ್ನು ನೋಡಿದರೆ ನನಗಿಂತ ಚಿಕ್ಕವಳು ಅಂತ ಅನಿಸುತ್ತೆ. ಸೊ ಈ ನೀವು ಅನ್ನೋದು ಬಿಟ್ಟು ನೀನು ಅಂತೀನಿ ಎಂದವನ ಮಾತು ಬಹುವಚನದಿಂದ ಏಕವಚನಕ್ಕೆ ತಿರುಗಿತ್ತು.
ನೀವು ಯಾಕೋ ಹೆಚ್ಚು ಸಲುಗೆಯಿಂದ ಮಾತಾಡ್ತಿದ್ದೀರಿ ಅಂತ ಅನ್ನಿಸ್ತಿದೆ ನನಗೆ ಎಂದಳು. ನಾನು ಅವತ್ತೇ ಹೇಳಬೇಕು ಅಂತ ಅಂದ್ಕೊಂಡೆ. ಮೊದಲೇ ನೀನೇನೋ ಯೋಚನೆಯಲ್ಲಿದ್ದೆ, ಅದಕ್ಕೆ ಅವತ್ತು ಹೇಳಲಿಲ್ಲ. ಅದು ನಾನು ನಿನ್ನನ್ನು ಈ ಮೊದಲು ಎಲ್ಲೋ ನೋಡಿದ್ದೀನಿ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಎಂದು ಮನಸ್ಸಲ್ಲಿ ಇದ್ದುದನ್ನು ನೇರವಾಗಿ ನುಡಿದ. ಅವನ ಮಾತಿಗೆ ಜೋರಾಗಿ ನಕ್ಕವಳು, ಆಮೇಲೆ ನಿಮಗೆ ನಮ್ಮದು ಜನ್ಮಾಂತರದ ಬಂಧ, ನನಗಾಗಿ ಹುಟ್ಟಿದಾಳೇನೋ ಎಂದು ಸಹ ಅನಿಸಿರ್ಬೇಕಲ್ವಾ? ಈ ಥರ ಫಿಲ್ಮಿ ಡೈಲಾಗ್ ಹೇಳೋಕ್ಕೆ ನಾಚಿಕೆ ಆಗಲ್ವಾ ಎಂದಳು ಅಣಕಿಸುತ್ತಾ. ಅವರಿಬ್ಬರನ್ನು ದೂರದಿಂದ ಗಮನಿಸುತ್ತಿದ್ದ ಜೋಡಿ ಕಣ್ಗಳಲ್ಲಿ ಕಂಡದ್ದು ಕೋಪವೋ ಬೇಸರವೋ. ಮನದಲ್ಲಿ ಏನೋ ನಿರ್ಧರಿಸಿ ಅಲ್ಲಿಂದ ಮರೆಯಾದರು. ಹಲೋ ಮೇಡಮ್, ನೀನಾಗಿ ನೀನೇ ಏನೇನೋ ಇಮೇಜಿನ್ ಮಾಡ್ಕೋಬೇಡ. ನಾನು ಹೂ ಅನ್ನೋ ಕ್ಷಣಕ್ಕೋಸ್ಕರ ಕಾಯೋ ಎಷ್ಟು ಹುಡುಗಿಯರಿದ್ದಾರೆ ಗೊತ್ತಾ? ಎಲ್ಲೋ ನೋಡಿದ ಹುಡುಗಿ ಅಲ್ವಾ, ಮಾತಾಡಿಸಿದರೆ ಎಲ್ಲಿ ನೋಡಿದ್ದು ಅಂತ ನೆನಪು ಬರಬಹುದು ಅಂತ ಅಂದ್ಕೊಂಡು ಮಾತಾಡೋಕ್ಕೆ ಬಂದೆ ಅಷ್ಟೇ. ಆದರೆ ನೀನು ಜಾಸ್ತಿ ಫಿಲ್ಮ್ ನೋಡ್ತೀಯ ಅಂತ ಅನಿಸುತ್ತೆ, ಅದಕ್ಕೆ ಏನೇನೋ ಇಮೇಜಿನ್ ಮಾಡ್ಕೋತಿದ್ಯಾ ಎಂದವನಿಗೆ. ಅಷ್ಟೊಂದು ಹುಡುಗಿಯರು ನಿನಗೋಸ್ಕರ ಕಾಯ್ತಿದ್ರೆ ಓಕೆ ಅಂದ್ಬಿಟ್ಟು ಮದುವೆ ಆಗು. ನನಗೇನು, ಅಷ್ಟಕ್ಕೂ ನಿನ್ನ ಹಾಗೆ ತುಂಬ ಆಪ್ಷನ್ ಇರೋ ಹುಡುಗ ನನಗಂತೂ ಬೇಡಪ್ಪ. ನಾನು ಯಾವತ್ತಿದ್ರೂ ಅವನ ಒನ್ ಆ್ಯಂಡ್ ಓನ್ಲಿ ಚಾಯ್ಸ್ ಆಗೋಕ್ಕೆ ಇಷ್ಟಪಡ್ತೀನಿ. ಅಭ್ಯಾಸ ಬಲದಂತೆ ನುಡಿದವಳಿಗೆ ತನ್ನ ಬೆರಳಿನಲ್ಲಿದ್ದ ಉಂಗುರ ನೋಡುತ್ತಲೇ ವಾಸ್ತವದ ನೆನಪಾಗಿ ಕಣ್ಣು ತುಂಬಿತು. ಅವಳ ಮಾತನ್ನು ಕೇಳಿ ಅವಳಿಗೆ ತುಸು ಅಹಂಕಾರ ಎಂದುಕೊಂಡವ ಅವಳ ಕಣ್ಣು ತುಂಬಿದ್ದನ್ನು ಕಂಡು ಹೇ ಅರಿ ಓಕೆ ಎಂದ. ಅವನ ದನಿ ಮೃದುವಾಗಿತ್ತು. ಈಗ ಬಾಯಿ ಮಾತಿಗಷ್ಟೇ ಫಸ್ಟ್ ಚಾಯ್ಸ್ ಓನ್ಲಿ ಚಾಯ್ಸ್ ಅಂತ ಹೇಳ್ಬೋದು. ನಿಜ ಜೀವನ ಈಗ ಬದಲಾಗಿದೆಯಲ್ಲ, ಹೇಗಿದ್ದವಳು ಹೇಗಾದೆ ಎಂದುಕೊಂಡು ವಿಷಾದದ ನಗೆ ಬೀರಿದವಳು ಐ ಆಮ್ ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಎಂದವಳೆ ಆಫೀಸಿಗೆ ಸಮಯವಾಗುತ್ತಿದ್ದ ಕಾರಣ ಸಹನಾಳಿಗೆ ಕರೆ ಮಾಡಿದಳು. ಅವಳ ಮೊಬೈಲ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಬಸ್ ಬಂದಾಗ ಅವನ ಕಡೆಗೆ ನೋಡದೆ ಬಸ್ ಸೇರಿದವಳು ಮತ್ತೊಮ್ಮೆ ಸಹನಾಳಿಗೆ ಕರೆ ಮಾಡಿದಳು. ಆದರೆ ಮತ್ತೆ ಸ್ವಿಚ್ ಆಫ್ ಎಂದೇ ಬರುತ್ತಿತ್ತು. ಏನಾಗಿದೆ ಅವಳಿಗೆ? ಆಫೀಸ್ಗೆ ಬರ್ತಿಲ್ವಾ ಇವಳು? ಹುಷಾರಾಗಿ ಇದ್ದಾಳೆ ತಾನೆ? ನಿನ್ನೆ ಮನೆಯಿಂದ ಹೋಗುವಾಗ ಸರಿ ಇದ್ಲಲ್ವಾ? ಏನೇ ಆಗಲಿ ಸಂಜೆ ಅವಳ ಮನೆ ಹತ್ರ ಹೋಗಿ ನೋಡ್ತೀನಿ ಒಮ್ಮೆ ಎಂದುಕೊಂಡಳು. ಬೆಳಗ್ಗೆಯಿಂದ ಗುಲಾಬಿಯವರ ಜೊತೆ ಮಾತನಾಡಬೇಕೆಂದು ಅವರಿಗಾಗಿ ಕಾದು ಕುಳಿತಿದ್ದ ಅವ್ಯಯ್. ಆದರೆ ರಾತ್ರಿ ತಡವಾಗಿ ಮನೆ ಸೇರಿದವರು ಸೊಂಪಾದ ನಿದ್ದೆಯಲ್ಲಿದ್ದರು. ಚೋಟು, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀನು ಆಫೀಸಿಗೆ ಹೋಗಲೇಬೇಕು ಎಂದ ಪ್ರತಾಪ್ರವರ ಮಾತನ್ನು ನಿರಾಕರಿಸಲಾಗಲಿಲ್ಲ ಅವನಿಗೆ. ಆಫೀಸಿಗೆ ಬಂದವ ಮೀಟಿಂಗ್ ಮುಗಿಸುವ ಹೊತ್ತಿಗೆ ಮಧ್ಯಾಹ್ನವಾಗಿತ್ತು. ಸಹನಾಳ ಜೊತೆ ಮಾತನಾಡುವ ತನಕ ನೆಮ್ಮದಿ ಇರಲಿಲ್ಲ ಅವನಿಗೆ. ಅವಳನ್ನು ಕರೆಯಲು ಪ್ಯೂನ್ಗೆ ತಿಳಿಸಿದನವ. ಆದರೆ ಅವಳು ಆಫೀಸಿಗೆ ಬಂದಿಲ್ಲ ಎಂಬ ವಿಷಯ ತಿಳಿದು ಬೇಸರವಾಗಿತ್ತು ಅವನಿಗೆ. ಅವಳ ಮೊಬೈಲ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಎಂಬ ಉತ್ತರ ಕೇಳಿ ಬೇಸತ್ತು ಹೋದ. ಹೊಟ್ಟೆ ಹಸಿವಾದರೂ ತಿನ್ನುವ ಮನಸ್ಸಿರಲಿಲ್ಲ. ಆಗಲೇ ಅವನಿಗೆ ಖ್ಯಾತಿಯ ನೆನಪಾಗಿದ್ದು. ಅವಳನ್ನು ತನ್ನ ಕ್ಯಾಬಿನ್ಗೆ ಬರಲು ತಿಳಿಸಿದವ ಅವಳು ಬಂದೊಡನೆ ಸಹನಾ ಬಗ್ಗೆ ವಿಚಾರಿಸಿದ. ಸರ್, ಬೆಳಗ್ಗೆ ಅವಳಿಗೋಸ್ಕರ ಬಸ್ ಸ್ಟಾಪ್ನಲ್ಲಿ ಕಾದು ನಿಂತೆ. ಅವಳು ಬರಲಿಲ್ಲ ಅಂತ ಕಾಲ್ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಗೊತ್ತಾಯಿತು. ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ನೇರ ಬಂದುಬಿಟ್ಟೆ. ಈವ್ನಿಂಗ್ ಅವಳ ಮನೆಗೆ ಹೋಗಿ ವಿಚಾರಿಸ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವಳಿಗೇನೂ ಆಗಿರಲ್ಲ ಎಂದು ಅವನನ್ನು ಸಂತೈಸಿದಳು. ಅವಳಿಗೆ ತಮ್ಮ ವಿಷಯ ಗೊತ್ತಿದೆಯೇ ಎಂಬ ಅನುಮಾನ ಉಂಟಾಯಿತು ಅವನಿಗೆ. ಅವನ ಮುಖಭಾವ ಗಮನಿಸಿದವಳು ಸಹನಾ ನನಗೆ ಎಲ್ಲ ಹೇಳಿದಾಳೆ ಎಂದಷ್ಟೇ ನುಡಿದು ಅಲ್ಲಿಂದ ಹೊರಟಳು. ಮುಂದುವರಿಯುವುದು